ರಿಕ್ಕಿ ರೈ ಮೇಲಿನ ಶೂಟೌಟ್ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಒಂದು ಘಟ್ಟ ಅಂತಂದರೆ ರಿಕ್ಕಿ ರೈ ಸ್ಟೇಟ್ಮೆಂಟ್. ಹೌದು, ನಿನ್ನೆ ಎಲ್ಲ ಅವ್ರು ಹಾಸ್ಪಿಟಲ್ ಇದ್ದರು, ಸರ್ಜರಿ ಎಲ್ಲ ಆಯಿತು, ಮಾತನಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ಬಟ್ ಇವತ್ತು ಅವರ ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳೋದಕ್ಕೆ ಬಿಡದಿ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲಾ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ರಿಕ್ಕಿ ಜೊತೆ ನಿತ್ಯ ಇರ್ತಾ ಇದ್ದ 6ರಿಂದ 8 ಜನ ಬಾಡಿಗಾರ್ಡ್, ಗನ್ಮ್ಯಾನ್. ಆದರೆ ದಾಳಿ ದಿನ ಮಾತ್ರ ಒಬ್ಬನೇ ಗನ್ಮ್ಯಾನ್ ಇದ್ದದ್ದು ಯಾಕೆ ಅಂತ ಅನುಮಾನ ಬಂದಿದೆ ಪೊಲೀಸರಿಗೆ. ಈ ಬಗ್ಗೆ ಬಾಡಿಗಾರ್ಡ್ಸ್, ಗನ್ಮ್ಯಾನ್ಸ್, ಸಿಬ್ಬಂದಿ ಎಲ್ಲರನ್ನೂ ವಿಚಾರಣೆ ಮಾಡಿದ್ದಾರೆ. ಆಮೇಲೆ ಇವತ್ತು ಆಸ್ಪತ್ರೆಯಲ್ಲಿರುವ ರಿಕ್ಕಿ ರೈ ಹೇಳಿಕೆಯನ್ನು ಪಡಿತಾರೆ ಪೊಲೀಸರು. ಅವರು ಹೇಳಿಕೆ ಕೊಡೋ ಸ್ಥಿತಿಯಲ್ಲಿದ್ದರೆ, ನಿನ್ನೆ ಅಷ್ಟೇ ಆಪರೇಷನ್ ಆಗಿದೆ, ಅದು ಮೂಗಿನ ಆಪರೇಷನು, ಮಾತಾಡೋ ಸ್ಥಿತಿಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ವೈದ್ಯರು ಅನುಮತಿ ಕೊಟ್ಟರೆ ಇವತ್ತು ರಿಕ್ಕಿ ರೈ ಸ್ಟೇಟ್ಮೆಂಟ್ ತಗೋತಾರೆ. ರಿಕ್ಕಿ ರೈ ಆದೇಶದ ಮೇರೆಗೆ ಅವರ ಕಾರ್ ಚಾಲಕ ಹೋಗಿ 4 ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ರಿಕ್ಕಿ ರೈಯೇ ಹೇಳಿದ್ದ 4 ಜನರ ಮೇಲೆ ಕೊಡಬೇಕು ಅಂತ. ಅದಕ್ಕೆ ಅಡಿಷನಲ್ ಆಗಿ ಇನ್ನೇನೇನೇನು ಮಾಹಿತಿಯನ್ನು ರಿಕ್ಕಿ ರೈ ಕೊಡಬಹುದು ಅಂತ, ಯಾಕೆಂದರೆ ಕೇವಲ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗಿದೆ ಅಂತ ಹೇಳಕ್ಕೆ ಬರಲ್ಲ ಇದನ್ನು. ಇನ್ನು ರಿಕ್ಕಿ ರೈ ಮೇಲಾದಂತಹ ಡೆಡ್ಲಿ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ FIR ದಾಖಲಾಗಿದೆ. A1 ರಾಕೇಶ್ ಮಲ್ಲಿ, ಈತ ಏನಿದ್ದಾನೆ, ಈತ ಮುತ್ತಪ್ಪ ರೈ ಪರಮಾಪ್ತ. ಈತನನ್ನು ಒಂದ್ಸಾರಿ CCB ಅರೆಸ್ಟ್ ಕೂಡ ಮಾಡಿತ್ತು. ಇದರಲ್ಲಿ A2 ಅನುರಾಧ, ಮುತ್ತಪ್ಪ ರೈ ಅವರ 2ನೇ ಪತ್ನಿ. A3 ನಿತೀಶ್ ಶೆಟ್ಟಿ, A4 ವೈದ್ಯನಾಥ್ ಅಂಥೇಳಿ. ಈಗ 4ರಿಂದ ರಿಕ್ಕಿ ರೈಗೆ ಬೆದರಿಕೆ ಇತ್ತ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಖಾತರಿಪಡಿಸಿಕೊಂಡ ಬಳಿಕ ಆರೋಪಿಗಳಿಗೆ ನೋಟಿಸ್ ಸರ್ವ್ ಆಗುತ್ತೆ. ಆರೋಪಿಗಳ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಇಫ್ ಇನ್ ಕೇಸ್ ಒಂದು ವೇಳೆ ಏನಾದರೂ ಸಾಕ್ಷ್ಯಗಳು ಸಿಕ್ಕಿದ್ದೇ ಆದರೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ನಿರ್ಧಾರ ಆಗೋದು ರಿಕ್ಕಿ ರೈ ಅವರ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ. ಇವತ್ತು ರಿಕ್ಕಿ ರೈ ಸ್ಟೇಟ್ಮೆಂಟ್ ಪಡೆಯೋದಕ್ಕೆ ಪೊಲೀಸರೇನೋ ಮುಂದಾಗ್ತಾ ಇದ್ದಾರಂತೆ. ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ತನಿಖೆ ಸಾಗುವಂತಹ ರೀತಿ ಮತ್ತು ವೇಗ ಗೊತ್ತಾಗುತ್ತೆ.